ಮಹಾ ಮಳೆಗೆ ಉತ್ತರಾಖಂಡ ತತ್ತರಿಸಿ ಹೋಗಿದೆ. 24 ಗಂಟೆಗಳ ಕಾಲ ಚಾರ್ಧಾಮ್ ಯಾತ್ರೆಯನ್ನ ನಿಲ್ಲಿಸಲಾಗಿದೆ, ಸ್ಥಗಿತ ಮಾಡಲಾಗಿದೆ. 4 ಪವಿತ್ರ ಸ್ಥಳಗಳಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥದಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದಾಗಿ ಈಗ ಚಾರ್ಧಾಮ್ ಯಾತ್ರೆಯನ್ನ 24 ಗಂಟೆಗಳ ಕಾಲ ಸ್ಥಗಿತ ಮಾಡಲಾಗಿದೆ. ಚಾರ್ಧಾಮ್ ಯಾತ್ರೆಗೆ ಹೋಗುವಂತ ಯಾತ್ರಿಕರು ಈ ಸಮಯದಲ್ಲಿ ಹೆಚ್ಚಾಗಿ ಹೋಗ್ತಾರೆ. ಅಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದಾಗಿ ಅಲ್ಲೆಲ್ಲವೂ ಕೂಡ ಈಗ ಭಕ್ತರ ಸುರಕ್ಷತೆಯ ದೃಷ್ಟಿಯಿಂದ 24 ಗಂಟೆಗಳ ಕಾಲ ಚಾರ್ಧಾಮ್ ಯಾತ್ರೆಯನ್ನ ಸ್ಥಗಿತಗೊಳಿಸಲಾಗಿದೆ. ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದಾಗಿ ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥದಲ್ಲಿ ಬಿಟ್ಟು ಬಿಡದೆ ಮಳೆ ಬರ್ತಾ ಇರೋದ್ರಿಂದಾಗಿ ಅಲ್ಲಲ್ಲಿ ಮೇಘ ಸ್ಫೋಟ ಆಗ್ತಾ ಇರೋದ್ರಿಂದಾಗಿ ಮಣ್ಣು ಕುಸಿತಾ ಇರೋದ್ರಿಂದಾಗಿ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. प्रभावितों के घर में इस प्रकार से मलबा घुसा है। डबल कोट की ನಿರಂತರವಾಗಿ ಉತ್ತರ ಭಾರತ ಮಳೆಗೆ ತತ್ತರಿಸಿ ಹೋಗಿದೆ. ಉತ್ತರಾಖಂಡದಲ್ಲಿ ನಿರಂತರವಾಗಿ ಮೇಘ ಸ್ಫೋಟ ಆಗ್ತಿರೋದ್ರಿಂದಾಗಿ ಜನರ ಬದುಕು ಮೂರಾಬಟ್ಟೆಯಾಗಿದೆ. ಚಾರ್ಧಾಮ್ ಯಾತ್ರೆಯನ್ನ ಸ್ಥಗಿತಗೊಳಿಸಲಾಗಿದೆ. ಹಲವರು ಕಾಣೆಯಾಗಿದ್ದಾರೆ, ಹಲವರನ್ನ ರಕ್ಷಣೆ ಮಾಡಲಾಗಿದೆ. ಇನ್ನು ಕೆಲವರು ಬದುಕಿದ್ದಾರಾ ಸತ್ತಿದ್ದಾರಾ ಅಂತ ಹೇಳಿಯೂ ಕೂಡ ಗೊತ್ತಿಲ್ಲ. ಅಂತ ವಿಷಮ ಸ್ಥಿತಿ ಮಳೆಯಿಂದಾಗಿ ನಿರ್ಮಾಣ ಆಗಿದೆ. ಮನೆಯೊಳಗೆಲ್ಲ ನೀರು ನುಗ್ಗಿದೆ, ಮಂದಿರಗಳೆಲ್ಲವೂ ಕೂಡ ಮುಳುಗಿ ಹೋಗಿದೆ. ಜನ ಅಂತೂ ಜೀವವನ್ನ ಕೈಯಲ್ಲೇ ಹಿಡಿದು ಬದುಕ್ತಾ ಇದ್ದಾರೆ. ನಿರಂತರವಾದಂತ ಮಳೆ ಇದೆಲ್ಲ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಚಾರ್ಧಾಮ್ ಯಾತ್ರೆ ಈಗ ಬಂದಾಗಿದೆ. ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥದಲ್ಲೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ. ठीक आप देख सकते हैं प्रभावित पीड़ित अपने बात को बताते हुए त्रिपा गांव की ये स्थिति है। लोगों घरों में ये मलबा घुसा है, शायद किचन भी हो, तो इस प्रकार की बदहाल स्थिति में लेट अभी तो मानसून ಮಹಾ ಮಳೆಗೆ ಉತ್ತರಾಖಂಡ ತತ್ತರಿಸಿ ಹೋಗಿದೆ. 24 ಗಂಟೆಗಳ ಕಾಲ ಚಾರ್ಧಾಮ್ ಯಾತ್ರೆಯನ್ನ ನಿಲ್ಲಿಸಲಾಗಿದೆ, ಸ್ಥಗಿತ ಮಾಡಲಾಗಿದೆ. 4 ಪವಿತ್ರ ಸ್ಥಳಗಳಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥದಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದಾಗಿ ಈಗ ಚಾರ್ಧಾಮ್ ಯಾತ್ರೆಯನ್ನ 24 ಗಂಟೆಗಳ ಕಾಲ ಸ್ಥಗಿತ ಮಾಡಲಾಗಿದೆ. ಚಾರ್ಧಾಮ್ ಯಾತ್ರೆಗೆ ಹೋಗುವಂತ ಯಾತ್ರಿಕರು ಈ ಸಮಯದಲ್ಲಿ ಹೆಚ್ಚಾಗಿ ಹೋಗ್ತಾರೆ. ಅಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದಾಗಿ ಅಲ್ಲೆಲ್ಲವೂ ಕೂಡ ಈಗ ಭಕ್ತರ ಸುರಕ್ಷತೆಯ ದೃಷ್ಟಿಯಿಂದ 24 ಗಂಟೆಗಳ ಕಾಲ ಚಾರ್ಧಾಮ್ ಯಾತ್ರೆಯನ್ನ ಸ್ಥಗಿತಗೊಳಿಸಲಾಗಿದೆ. ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದಾಗಿ ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥದಲ್ಲಿ ಬಿಟ್ಟು ಬಿಡದೆ ಮಳೆ ಬರ್ತಾ ಇರೋದ್ರಿಂದಾಗಿ ಅಲ್ಲಲ್ಲಿ ಮೇಘ ಸ್ಫೋಟ ಆಗ್ತಾ ಇರೋದ್ರಿಂದಾಗಿ ಮಣ್ಣು ಕುಸಿತಾ ಇರೋದ್ರಿಂದಾಗಿ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. प्रभावितों के घर में इस प्रकार से मलबा घुसा है। डबल कोट की ನಿರಂತರವಾಗಿ ಉತ್ತರ ಭಾರತ ಮಳೆಗೆ ತತ್ತರಿಸಿ ಹೋಗಿದೆ. ಉತ್ತರಾಖಂಡದಲ್ಲಿ ನಿರಂತರವಾಗಿ ಮೇಘ ಸ್ಫೋಟ ಆಗ್ತಿರೋದ್ರಿಂದಾಗಿ ಜನರ ಬದುಕು ಮೂರಾಬಟ್ಟೆಯಾಗಿದೆ. ಚಾರ್ಧಾಮ್ ಯಾತ್ರೆಯನ್ನ ಸ್ಥಗಿತಗೊಳಿಸಲಾಗಿದೆ. ಹಲವರು ಕಾಣೆಯಾಗಿದ್ದಾರೆ, ಹಲವರನ್ನ ರಕ್ಷಣೆ ಮಾಡಲಾಗಿದೆ. ಇನ್ನು ಕೆಲವರು ಬದುಕಿದ್ದಾರಾ ಸತ್ತಿದ್ದಾರಾ ಅಂತ ಹೇಳಿಯೂ ಕೂಡ ಗೊತ್ತಿಲ್ಲ. ಅಂತ ವಿಷಮ ಸ್ಥಿತಿ ಮಳೆಯಿಂದಾಗಿ ನಿರ್ಮಾಣ ಆಗಿದೆ. ಮನೆಯೊಳಗೆಲ್ಲ ನೀರು ನುಗ್ಗಿದೆ, ಮಂದಿರಗಳೆಲ್ಲವೂ ಕೂಡ ಮುಳುಗಿ ಹೋಗಿದೆ. ಜನ ಅಂತೂ ಜೀವವನ್ನ ಕೈಯಲ್ಲೇ ಹಿಡಿದು ಬದುಕ್ತಾ ಇದ್ದಾರೆ. ನಿರಂತರವಾದಂತ ಮಳೆ ಇದೆಲ್ಲ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಚಾರ್ಧಾಮ್ ಯಾತ್ರೆ ಈಗ ಬಂದಾಗಿದೆ. ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥದಲ್ಲೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ. ठीक आप देख सकते हैं प्रभावित पीड़ित अपने बात को बताते हुए त्रिपा गांव की ये स्थिति है। लोगों घरों में ये मलबा घुसा है, शायद किचन भी हो, तो इस प्रकार की बदहाल स्थिति में लेट अभी तो मानसून ಮಹಾ ಮಳೆಗೆ ಉತ್ತರಾಖಂಡ ತತ್ತರಿಸಿ ಹೋಗಿದೆ. 24 ಗಂಟೆಗಳ ಕಾಲ ಚಾರ್ಧಾಮ್ ಯಾತ್ರೆಯನ್ನ ನಿಲ್ಲಿಸಲಾಗಿದೆ, ಸ್ಥಗಿತ ಮಾಡಲಾಗಿದೆ. 4 ಪವಿತ್ರ ಸ್ಥಳಗಳಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥದಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದಾಗಿ ಈಗ ಚಾರ್ಧಾಮ್ ಯಾತ್ರೆಯನ್ನ 24 ಗಂಟೆಗಳ ಕಾಲ ಸ್ಥಗಿತ ಮಾಡಲಾಗಿದೆ. ಚಾರ್ಧಾಮ್ ಯಾತ್ರೆಗೆ ಹೋಗುವಂತ ಯಾತ್ರಿಕರು ಈ ಸಮಯದಲ್ಲಿ ಹೆಚ್ಚಾಗಿ ಹೋಗ್ತಾರೆ. ಅಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದಾಗಿ ಅಲ್ಲೆಲ್ಲವೂ ಕೂಡ ಈಗ ಭಕ್ತರ ಸುರಕ್ಷತೆಯ ದೃಷ್ಟಿಯಿಂದ 24 ಗಂಟೆಗಳ ಕಾಲ ಚಾರ್ಧಾಮ್ ಯಾತ್ರೆಯನ್ನ ಸ್ಥಗಿತಗೊಳಿಸಲಾಗಿದೆ. ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದಾಗಿ ಯಮುನೋತ್ರಿ, ಗಂಗೋತ್ರಿ,
ಕೇದಾರನಾಥದಲ್ಲಿ ಬಿಟ್ಟು ಬಿಡದೆ ಮಳೆ ಬರ್ತಾ ಇರೋದ್ರಿಂದಾಗಿ ಅಲ್ಲಲ್ಲಿ ಮೇಘ ಸ್ಫೋಟ ಆಗ್ತಾ ಇರೋದ್ರಿಂದಾಗಿ ಮಣ್ಣು ಕುಸಿತಾ ಇರೋದ್ರಿಂದಾಗಿ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. प्रभावितों के घर में इस प्रकार से मलबा घुसा है. ನಿರಂತರವಾಗಿ ಉತ್ತರ ಭಾರತ ಮಳೆಗೆ ತತ್ತರಿಸಿ ಹೋಗಿದೆ. ಉತ್ತರಾಖಂಡದಲ್ಲಿ ನಿರಂತರವಾಗಿ ಮೇಘ ಸ್ಫೋಟ ಆಗ್ತಿರೋದ್ರಿಂದಾಗಿ ಜನರ ಬದುಕು ಮೂರಾ ಬಟ್ಟೆಯಾಗಿದೆ. ಚಾರ್ಧಾಮ್ ಯಾತ್ರೆಯನ್ನ ಸ್ಥಗಿತಗೊಳಿಸಲಾಗಿದೆ. ಹಲವರು ಕಾಣೆಯಾಗಿದ್ದಾರೆ, ಹಲವರನ್ನ ರಕ್ಷಣೆ ಮಾಡಲಾಗಿದೆ. ಇನ್ನು ಕೆಲವರು ಬದುಕಿದಾರಾ ಸತ್ತಿದಾರ ಅಂತ ಹೇಳಿಯೂ ಕೂಡ ಗೊತ್ತಿಲ್ಲ. ಅಂತ ವಿಷಮ ಸ್ಥಿತಿ ಮಳೆಯಿಂದಾಗಿ ನಿರ್ಮಾಣ ಆಗಿದೆ. ಮನೆಯೊಳಗೆಲ್ಲ ನೀರು ನುಗ್ಗಿದೆ, ಮಂದಿರಗಳೆಲ್ಲವೂ ಕೂಡ ಮುಳುಗಿ ಹೋಗಿದೆ. ಜನ ಅಂತೂ ಜೀವವನ್ನ ಕೈಯಲ್ಲೇ ಹಿಡಿದು ಬದುಕ್ತಾ ಇದ್ದಾರೆ. ನಿರಂತರವಾದಂತ ಮಳೆ ಇದೆಲ್ಲ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಚಾರ್ಧಾಮ್ ಯಾತ್ರೆ ಈಗ ಬಂದಾಗಿದೆ. ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥದಲ್ಲೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ. ठीक, आप देख सकते हैं प्रभावित पीड़ित अपने बात को बताते हुए त्रिपा गांव की ये स्थिति है. लोगों घरों में ये मलबा घुसा है, शायद किचन भी हो. तो इस प्रकार की बदहाल स्थिति में लेट अभी तो मानसून ಮಹಾ ಮಳೆಗೆ ಉತ್ತರಾಖಂಡ ತತ್ತರಿಸಿ ಹೋಗಿದೆ. 24 ಗಂಟೆಗಳ ಕಾಲ ಚಾರ್ಧಾಮ್ ಯಾತ್ರೆಯನ್ನ ನಿಲ್ಲಿಸಲಾಗಿದೆ, ಸ್ಥಗಿತ ಮಾಡಲಾಗಿದೆ. 4 ಪವಿತ್ರ ಸ್ಥಳಗಳಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥದಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದಾಗಿ ಈಗ ಚಾರ್ಧಾಮ್ ಯಾತ್ರೆಯನ್ನ 24 ಗಂಟೆಗಳ ಕಾಲ ಸ್ಥಗಿತ ಮಾಡಲಾಗಿದೆ. ಚಾರ್ಧಾಮ್ ಯಾತ್ರೆಗೆ ಹೋಗುವಂತ ಯಾತ್ರಿಕರು ಈ ಸಮಯದಲ್ಲಿ ಹೆಚ್ಚಾಗಿ ಹೋಗ್ತಾರೆ. ಅಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದಾಗಿ ಅಲ್ಲೆಲ್ಲವೂ ಕೂಡ ಈಗ ಭಕ್ತರ ಸುರಕ್ಷತೆಯ ದೃಷ್ಟಿಯಿಂದ 24 ಗಂಟೆಗಳ ಕಾಲ ಚಾರ್ಧಾಮ್ ಯಾತ್ರೆಯನ್ನ ಸ್ಥಗಿತಗೊಳಿಸಲಾಗಿದೆ. ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದಾಗಿ ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥದಲ್ಲಿ ಬಿಟ್ಟು ಬಿಡದೆ ಮಳೆ ಬರ್ತಾ ಇರೋದ್ರಿಂದಾಗಿ ಅಲ್ಲಲ್ಲಿ ಮೇಘ ಸ್ಫೋಟ ಆಗ್ತಾ ಇರೋದ್ರಿಂದಾಗಿ ಮಣ್ಣು ಕುಸಿತಾ ಇರೋದ್ರಿಂದಾಗಿ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. प्रभावितों के घर में इस प्रकार से मलबा घुसा है. ನಿರಂತರವಾಗಿ ಉತ್ತರ ಭಾರತ ಮಳೆಗೆ ತತ್ತರಿಸಿ ಹೋಗಿದೆ. ಉತ್ತರಾಖಂಡದಲ್ಲಿ ನಿರಂತರವಾಗಿ ಮೇಘ ಸ್ಫೋಟ ಆಗ್ತಿರೋದ್ರಿಂದಾಗಿ ಜನರ ಬದುಕು ಮೂರಾ ಬಟ್ಟೆಯಾಗಿದೆ. ಚಾರ್ಧಾಮ್ ಯಾತ್ರೆಯನ್ನ ಸ್ಥಗಿತಗೊಳಿಸಲಾಗಿದೆ. ಹಲವರು ಕಾಣೆಯಾಗಿದ್ದಾರೆ, ಹಲವರನ್ನ ರಕ್ಷಣೆ ಮಾಡಲಾಗಿದೆ. ಇನ್ನು ಕೆಲವರು ಬದುಕಿದಾರಾ ಸತ್ತಿದಾರ ಅಂತ ಹೇಳಿಯೂ ಕೂಡ ಗೊತ್ತಿಲ್ಲ. ಅಂತ ವಿಷಮ ಸ್ಥಿತಿ ಮಳೆಯಿಂದಾಗಿ ನಿರ್ಮಾಣ ಆಗಿದೆ. ಮನೆಯೊಳಗೆಲ್ಲ ನೀರು ನುಗ್ಗಿದೆ, ಮಂದಿರಗಳೆಲ್ಲವೂ ಕೂಡ ಮುಳುಗಿ ಹೋಗಿದೆ. ಜನ ಅಂತೂ ಜೀವವನ್ನ ಕೈಯಲ್ಲೇ ಹಿಡಿದು ಬದುಕ್ತಾ ಇದ್ದಾರೆ. ನಿರಂತರವಾದಂತ ಮಳೆ ಇದೆಲ್ಲ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಚಾರ್ಧಾಮ್ ಯಾತ್ರೆ ಈಗ ಬಂದಾಗಿದೆ. ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥದಲ್ಲೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ. ठीक, आप देख सकते हैं प्रभावित पीड़ित अपने बात को बताते हुए त्रिपा गांव की ये स्थिति है. लोगों घरों में ये मलबा घुसा है, शायद किचन भी हो. तो इस प्रकार की बदहाल स्थिति में लेट अभी तो मानसून